ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ಹತ್ರ ಐತಿ ನೋಕಿಯಾ 1575 ಮಾಡಲ್ ನಂಬರ. ಸೊ ನೋಡ್ಬೋದು 1575 ಮಾಡಲ್ ನಂಬರ್. ಸೊ ಇದರೊಳಗೆ ಏನು ಪ್ರಾಬ್ಲಮ್ ಐತಪ್ಪ ಅಂತಂದ್ರೆ, ಬ್ಯಾಟ್ರಿ ಹಾಕಿದ್ದೀನಿ ಆಟೋಮೆಟಿಕ್ ವೈಟ್ ಡಿಸ್ಪ್ಲೇ ಬಂತು. ಓಕೆನಾ, ಪ್ರಾಬ್ಲಮ್ ಇರೋದು ವೈಟ್ ಡಿಸ್ಪ್ಲೇ ಇಲ್ಲ. ಕಸ್ಟಮರ್ ಏನು ಹೇಳಿದರು, ಫೋನ್ ಆನ್ ಆಗತ್ತಿಲ್ರಿ ಅಂತ ಹೇಳಿದರು. ಇವಾಗ ನೋಡಿರಿ, ಬ್ಯಾಟ್ರಿ ಹಾಕಿದ ಕೂಡಲೇ ವೈಟ್ ಡಿಸ್ಪ್ಲೇ ಬಂದೈತಿ. ಪವರ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ನೋಕಿಯಾ ಅಂತ ಬರ್ತೈತಿ, ಆಟೋಮೆಟಿಕ್ ಆಫ್ ಆಗಿಬಿಡ್ತೈತಿ. ಇವಾಗ ನೋಡಿರಿ, ನೋಕಿಯಾ ಅಂತ ಬಂತು, ಆಟೋಮೆಟಿಕ್ ಆಫ್ ಆಗಿಬಿಡ್ತೈತಿ. ಸೊ ಚಾರ್ಜ್ ಇಲ್ಲ ಅಂದ್ಕೊಂಡ್ರೆ ಬೇರೆ ಬ್ಯಾಟ್ರಿ ಚೇಂಜ್ ಮಾಡಿ ಕೂಡ ನೋಡಿದೀವಿ. ಸೊ ಅದರಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಐತಿ, ಅದನ್ನು ಕೂಡ ತೋರಿಸ್ತೀನಿ. ಇವಾಗ ನೋಡಿರಿ, ನೋಕಿಯಾ ಲೋಗೋ ಬಂತು, ಆಟೋಮೆಟಿಕ್ ಆಫ್ ಆಗಿಬಿಡ್ತದೆ. ನೋಡ್ಬೋದು, ಆಟೋಮೆಟಿಕ್ ಆಫ್ ಆಯಿತು. ಸರಿನಾ, ಇವಾಗ ಆಫ್ ಆಗೈತಿ. ಮತ್ತೆ ಆನ್ ಮಾಡಿದ್ರೆ ಮತ್ತೆ ನೋಕಿಯಾ ಲೋಗೋ ಅಂತ ಬರ್ತೈತಿ, ಮತ್ತೆ ಆಟೋಮೆಟಿಕ್ ಆಫ್ ಆಗಿಬಿಡ್ತೈತಿ. ನೋಡಿರಿ, ಪವರ್ ಬಟನ್ ಪ್ರೆಸ್ ಮಾಡ್ತೀನಿ, ಬ್ಯಾಟ್ರಿ ಹಾಕಿದಾಗ ಇಮಿಡಿಯೇಟ್ಲಿ ವೈಟ್ ಡಿಸ್ಪ್ಲೇ ಪ್ರಾಬ್ಲಮ್ ಕೂಡ ಐತಿ. ಮುಂಚೆ ಏನೂ ಕೂಡ ವೈಟ್ ಡಿಸ್ಪ್ಲೇ ಬರ್ತಾಯಿತ್ತು, ಅದರ ಫೋನ್ ಆನ್ ಮಾಡಿದರೆ ಆನ್ ಆಗ್ತಾಯಿತ್ತು ಅಂತ ಹೇಳಿದ್ರು ಕಸ್ಟಮರ್. ಬಟ್ ಇವಾಗ ಫೋನ್ ಆನ್ ಮಾಡಿದರೆ ನೋಕಿಯಾ ಲೋಗೋ ಬಂದು ಆಟೋಮೆಟಿಕ್ ಆಫ್ ಆಗಿಬಿಡ್ತದೆ. ನಾವು ಬೇರೆ ಬ್ಯಾಟ್ರಿ ಕೂಡ ಹಾಕಿ ನೋಡಿದ್ವಿ, ಸೇಮ್ ಪ್ರಾಬ್ಲಮ್ ಐತಿ. ಆ್ಯಂಡ್ ಸಾಕಷ್ಟು ಮಂದಿ ಕಮೆಂಟ್ ಕೂಡ ಮಾಡಿದ್ದಾರೆ ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ, ವಾಟ್ಸಪ್ ಒಳಗೆ, ಸ್ಮಾರ್ಟ್ಫೋನ್ ವಿಡಿಯೋ ಹಾಕ್ರಿ ರಿಪೇರಿ ಇದೆ ಅಂಥೇಳಿ. ಸೊ ನೀವು ಮೊದಲು ಬೇಸಿಕ್ ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ ನೀವು ಸ್ಮಾರ್ಟ್ಫೋನ್ ರಿಪೇರಿಗೆ ಡೈರೆಕ್ಟ್ ಹೋಗ್ತೀನಪ್ಪ ಅಂತಂದ್ರೆ ಆಗಂಗಿಲ್ಲ. ಸೊ ಬೇಸಿಕ್ ತಿಳ್ಕೊರಿ, ಇಂಥ ವೀಡಿಯೋಗಳು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗಿರುವಂಥದ್ದು ಇರ್ತಾವೆ, ನಿಮ್ಗೆ ಪ್ರಾಫಿಟೇಬಲ್ ಆಗಿರುವಂಥವು ಇರ್ತಾವೆ. ಓಕೆನಾ, ಇವಾಗ ನಾನು ಬೇರೆ ಬ್ಯಾಟ್ರಿ ಹಾಕಿದ್ದೀನಿ, ನೋಡ್ಬೋದು ಆಟೋಮೆಟಿಕ್ ವೈಟ್ ಡಿಸ್ಪ್ಲೇ ಬಂದೈತಿ. ಫೋನ್ ಆನ್ ಮಾಡ್ತೀನಿ, ಡಿಸ್ಪ್ಲೇ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ನೋಡಿರಿ, ನೋಕಿಯಾ ಲೋಗೋ ಅಂತ ಬಂತು, ಆಟೋಮೆಟಿಕ್ ಆಫ್ ಆಗಿಬಿಡ್ತದೆ. ನಾನು ನಿಮ್ಗೆ ಡಿ ಸಿ ಮೆಷಿನಿಂದ ಕನೆಕ್ಟ್ ಕೂಡ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ಪ್ರಾಬ್ಲಮ್ ಯಾಕೆ ಬರ್ತೈತಿ, ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದಂತಲೂ ಕೂಡ ತೋರಿಸ್ತೀನಿ. ಯೂಟ್ಯೂಬ್ ಒಳಗೆ ನಿಮಗೆ ಇದ್ರ ರಿಲೇಟೆಡ್ ಸಾಕಷ್ಟು ವೀಡಿಯೋಸ್ಗಳು ಸಿಗ್ಬೋದು, ಬಟ್ ನಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ. ನೋಡ್ಬೋದು, ಫೋನ್ ಆಟೋಮೆಟಿಕ್ ಆಫ್ ಆಯಿತು. ಇವಾಗ ನಾನು ಬ್ಯಾಟ್ರಿ ತೆಗಿತೀನಿ, ಆ್ಯಂಡ್ ಬ್ಯಾಟ್ರಿ ತೆಗೆದು ಈ ಪ್ರಾಬ್ಲಮ್ ಯಾಕೆ ಬರ್ತೈತೆ ಅಂತಲೂ ಕೂಡ ತೋರಿಸ್ತೀನಿ ಅಂತ. ಓಕೆನಾ, ಇವಾಗ ನೋಡಿರಿ, ನಾನು ಡೈರೆಕ್ಟ್ ಡಿ ಸಿ ಮೆಷಿನಿಂದ ಕನೆಕ್ಟ್ ಮಾಡ್ತೀನಿ. ಸೊ ಮೊದಲು ಈ ಪ್ರಾಬ್ಲಮ್ ಯಾಕೆ ಬರ್ತೈತೆ ಅಂದ್ರೆ, ಸೊ ಬ್ಯಾಟ್ರಿ ಕನೆಕ್ಟ್ ಇರ್ತವೆ 3 ಪಾಯಿಂಟ್ಗಳು ಇರ್ತವೆ ಬೇಸಿಕ್ ಫೋನ್ದಾಗ. ಒಂದು ಪಾಸಿಟಿವ್, ಇನ್ನೊಂದು ಐ ಡಿ ಲೈನ್, ಇನ್ನೊಂದು ನೆಗೆಟಿವ್. ಓಕೆನಾ, ಸೊ ಈ ಐ ಡಿ ಲೈನ್ ಒಳಗೆ ಏನಾರು ಶಾರ್ಟಿಂಗ್ ಅಥವಾ ಲೀಕೇಜ್ ಇದ್ದಾಗ, ಅಥವಾ ಮೈನರ್ ಶಾರ್ಟಿಂಗ್ ಇದ್ದರೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತದೆ. ಇವಾಗ ನಾವೇನು ಮಾಡೋಣ, ಆ ಐ ಡಿ ಲೈನ್ ಬಿಟ್ಟು ಇವಾಗ ಓನ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹಾಕಿ ಆನ್ ಮಾಡೋಣ. ಇವಾಗ ನೋಡಿರಿ, ಡಿಸ್ಪ್ಲೇ ವೈಟ್ ಬಂತು, ಫೋನ್ ಆನ್ ಮಾಡ್ತೀನಿ. ಕೆಲವೊಂದು ಬಟನ್ ಫೋನ್ಗಳು ಕೇವಲ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿ ಸಿ ಮಷಿನ್ ಕನೆಕ್ಟ್ ಮಾಡಿದಾಗ ಫೋನ್ ಆನ್ ಆಗೋಲ್ಲ, ಐ ಡಿ ಲೈನ್ ಕೊಟ್ಟಾಗಿ ಫೋನ್ ಆನ್ ಆಗ್ತದೆ. ಇವಾಗ ನಾನು ಹಿಂಗೆ ಆನ್ ಮಾಡಿ ನೋಡ್ತೀನಿ, ನೋಡ್ಬೋದು ಪವರ್ ಏನೋ ಬಂದೈತೆ ಫೋನಿಗೆ, ಬಟ್ ಫೋನ್ ಆನ್ ಆಗುತ್ತಿಲ್ಲ. ಯಾಕಪ್ಪ ಅಂದ್ರೆ ನಾವು ಐ ಡಿ ಲೈನ ಮಿಸ್ ಮಾಡೀವಿ. ಕೆಲವೊಂದು ಫೋನ್ಗಳಿಗೆ ಐ ಡಿ ಲೈನ ಮತ್ತು ನೆಗೆಟಿವ್ ಲೈನ್ ಎರಡೂ ಕೂಡ ಜಾಯಿಂಟ್ ಮಾಡ್ಬೇಕಾಗತ್ತೆ. ಇವಾಗ ನಾನು ಜಾಯಿಂಟ್ ಮಾಡ್ಕೊಳ ತೋರಿಸ್ತೀನಿ, ಫೋನ್ ಆನ್ ಆಗುತ್ತಿಲ್ಲ. ಯಾಕಪ್ಪ ಅಂದರೆ ಇನ್ಸಫಿಷಿಯೆಂಟ್ ಪವರ್. ಇವಾಗ ನಾನು ಏನು ಮಾಡ್ತೀನಿ, ಪ್ಲಸ್ಸಿಗೆ ಪ್ಲಸ್ಸೇ ಕೊಟ್ಟು ಐ ಡಿ ಲೈನ ಮತ್ತು ಮೈನಸ್ ಪಾಯಿಂಟ್ ಎರಡನ್ನೂ ಕೂಡ ಟಚ್ ಮಾಡಿದ್ದೀನಿ. ಇವಾಗ ನೋಡ್ಬೋದು, ಎರಡನ್ನೂ ಟಚ್ ಮಾಡಿ ಪವರ್ ಆನ್ ಮಾಡ್ತೀನಿ. ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಓಕೆನಾ, ಇವಾಗ ನಾನು ಪವರ್ ಆನ್ ಮಾಡ್ತೀನಿ, ನೋಡ್ಬೋದು ನೋಕಿಯಾ ಲೋಗೋ ಅಂತ ಬಂತು. ಓಕೆನಾ, ಆಟೋಮೆಟಿಕ್ ಆಫ್ ಆಗಿಬಿಡ್ತದೆ. ಇದರಲ್ಲೂ ಕೂಡ ಸೇಮ್ ಪ್ರಾಬ್ಲಮ್. ಆಲ್ರೆಡಿ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಾಕ್ತೀನಿ. ನೋಡ್ಬೋದು, ನೋಕಿಯಾ ಲೋಗೋ ಬಂದು ಫೋನ್ ಆಟೋಮೆಟಿಕ್ ಆಫ್ ಆಗಿಬಿಡ್ತು. ನೋಡ್ಬೋದು, ಡಿ ಸಿ ಮೆಷಿನ್ ಕನೆಕ್ಟ್ ಐತಿ. ಇವಾಗ ರಿಮೂವ್ ಮಾಡ್ತೀನಿ, ಪಿನ್ನನ್ನು ನೋಡ್ಬೋದು ರಿಮೂವ್ ಮಾಡಿದ್ದೀನಿ. ಓಕೆನಾ, ಸೊ ಈ ಪ್ರಾಬ್ಲಮನ್ನು ಫಿಕ್ಸ್ ಮಾಡುವಂಥ, ಇದು ಯಾಕೆ ಪ್ರಾಬ್ಲಮ್ ಬರ್ತೈತಪ್ಪ ಅಂದ್ರೆ, ಒಂದು ಫೋನ್ನ ನೀರೊಳಗೆ ಬಿದ್ದಾಗ ಅಥವಾ ಸ್ವಲ್ಪ ನೀರು ಸಿಡಿದಾಗ, ಮದರ್ ಬೋರ್ಡ್ ಡ್ರೈ ಆದಾಗ, ಅಥವಾ ಐ ಡಿ ಲೈನ ಶಾರ್ಟಿಂಗ್ ಲೀಕೇಜ್ ಇದ್ದಾಗ. ಸೊ ಸಾಕಷ್ಟು ಜನ ಏನು ಮಾಡ್ತಾರೆ, ಫೋನ್ನ ಮೇಲುಗಡೆ ಜೇಬೊಳಗೆ ಇಟ್ಕೊಂಡಾಗ ನೀರು ಕುಡಿಬೇಕಾದ್ರೆ ಸ್ವಲ್ಪ ಇಯರ್ಫೋನ್ ಜಾಕ್ದಾಗ, ಚಾರ್ಜಿಂಗ್ ಸಾಕೆಟ್ದಾಗ ನೀರು ಹೋಗಿಸಿಂದ ಇಲ್ಲಿ ಶಾರ್ಟಿಂಗ್ ಆಗಿರ್ತಾವೆ. ಸೊ ಮೊದಲು ಕೀಪ್ಯಾಡ್ ಸ್ಟ್ರಿಪ್ ತೆಗೆದ ಕಿಸಿಂದ ಆ ರೀತಿ ಏನಾರು ಗ್ರೀನ್ ಕಲರ್ ಆಗಿದ್ದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಗ್ರೀನ್ ಕಲರ್ ಆಗಿದ್ದರೆ ಅದು ಶಾರ್ಟ್ ಆಗಿರ್ತದೆ, ಗ್ರೀನ್ ವೈಟ್ ಈ ಥರ ಆಗಿದ್ದರೆ ಶಾರ್ಟಿಂಗ್ ಆಗಿರ್ತದೆ, ನೀರು ಬಿದ್ದಿರ್ತದೆ. ಆ್ಯಂಡ್ ಆಲ್ಮೋಸ್ಟ್ ಲೇಡೀಸ್ ಫೋನ್ ಯೂಸ್ ಮಾಡ್ತಿದ್ರೆ ಅವ್ರು ಫೋನ್ ಎಲ್ಲಿ ಇಟ್ಕೋತಾರೆ ಅದು ಕೂಡ ನಿಮ್ಗೆ ಗೊತ್ತಿರ್ತದೆ. ಸೊ ಬೆವರು ಬಂದು ಅಲ್ಲೂ ಕೂಡ ಗ್ರೀನ್ ಕಲರ್ ವೈಟ್ ಕಲರ್ ಆಗಿರ್ತದೆ. ಇವಾಗ ನನ್ನ ಹತ್ರ ಬಂದಿರೋಂಥ ಫೋನ್ ಕಂಡೀಷನ್ ಯಾವುದೇ ರೀತಿ ವಾಟರ್ ಡ್ಯಾಮೇಜ್ ಆಗಿಲ್ಲ, ಆ ರೀತಿ ಕಂಡೀಷನ್ ಇಲ್ಲ. ಆ್ಯಂಡ್ ರಿಯರ್ ಸೈಡ್ ಕೂಡ ನೋಡ್ಬೋದು, ಬೋರ್ಡ್ ಕಂಪ್ಲೀಟ್ಲಿ ಫ್ರೆಶ್ ಕಂಡೀಷನ. ಆ್ಯಂಡ್ ವಾಟರ್ ಲೀಕೇಜ್ ಟೆಸ್ಟ್ಗೋಸ್ಕರ ಅಂತೇಳಿ ಒಂದು ಸ್ಟಿಕರ್ ಅಪ್ಲೈ ಮಾಡಿರ್ತಾರೆ, ಅದು ಕೂಡ ಫುಲ್ಲಿ ಕ್ಲಿಯರ್ ಆಗಿರುವಂಥದ್ದು ಐತಿ ವೈಟ್ ಕಲರ್ದಾಗ. ನೋಡ್ಬೋದು, ಫೋನ್ ಕೂಡ ಯಾವುದೇ ರೀತಿ ವಾಟರ್ ಡ್ಯಾಮೇಜ್ ಇಲ್ಲ, ಫೋನ್ ಕಂಪ್ಲೀಟ್ಲಿ ಓಕೆ ಕಂಡೀಷನ್ ಐತಿ. ಆದರೂ ಕೂಡ ನಾವು ಏನು ಮಾಡೋಣ, ಪಿ ಸಿ ಬಿ ವಾಟರ್ ಮುಖಾಂತರ ಇದನ್ನು ಒಂದು ಸಲ ಸ್ಪ್ರೇ ಮಾಡಿ ಕ್ಲೀನ್ ಮಾಡೋಣ. ಯಾಕಪ್ಪ ಅಂದ್ರೆ ಫೋನ್ ಕಂಟಿನ್ಯೂಸ್ಲಿ ಯೂಸ್ ಆಗ್ತಿರ್ತದೆ, ಯಾವುದೇ ರೀತಿ ವಾಟರ್ ಡ್ಯಾಮೇಜ್ ಆಗಿರಲ್ಲ. ಆ್ಯಂಡ್ ಫೋನ್ ಹೀಟಾಗಿ ಆ ಫೋನ್ ಒಳಗಿನ ಪ್ರಿಂಟ್ಸ್ ಏನಿರ್ತಾವೆ, ಲೈನಿಂಗ್ಸ ಮತ್ತು ಪ್ರಿಂಟ್ಸ, ಅವು ಡ್ರೈ ಆಗಿಬಿಟ್ಟಿರ್ತಾವೆ. ಸೊ ಡ್ರೈ ಆಗಿರುವಂಥ ಕಾರಣಕ್ಕಾಗಿ ಕರೆಂಟ್ ಸರಿಯಾಗಿ ಸಪ್ಲೈ ಆಗೋದಿಲ್ಲ. ಇವಾಗ ಅದನ್ನು ಕಂಪ್ಲೀಟ್ಲಿ ಒಂದು ಸಲ ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಬ್ಲೋವರ್ ಮಷಿನಿಂದ ಹೀಟ್ ಮಾಡೋಣ. ಓಕೆನಾ, ಕ್ಲೀನ್ ಮಾಡ್ತಾಯಿದ್ದೀನಿ, ಕ್ಲೀನ್ ಮಾಡಿ ಬ್ಲೋವರ್ ಮಷಿನಿಂದ ಹೀಟ್ ಮಾಡೋಣ.
ಹೀಟ್ ಮತ್ತೆ ಯಾಕೆ ಮಾಡ್ಬೇಕು ರೀ, ಮೊದಲೇ ಹೀಟ್ ಹಾಕಿ ಇಷ್ಟಿಂದ ಡ್ರೈ ಆಗಿರ್ತದೆ ಅಂತ ಹೇಳ್ತಿರಲ್ಲ. ಸೊ ಇವಾಗ ನಾವು ಲಿಕ್ವಿಡನ್ನು ಸ್ಪ್ರೇ ಮಾಡಿದ್ವಿ. ಯಾವುದೇ ಲಿಕ್ವಿಡ್ ತೊಗೊರಿ 100% ಪ್ಯೂರಿಟಿ ಇರಲ್ಲ, ಅದು ನೀರು ಹಾಕಿ ಮಿಕ್ಸ್ ಮಾಡಿರ್ತಾರೆ. ಬೇಕಾದಂಥ ಲಿಕ್ವಿಡ್ ತೊಗೊಂಡ್ರು ವಿತೌಟ್ ವಾಟರ್ ಯಾವ ಲಿಕ್ವಿಡ್ ಕೂಡ ರೆಡಿ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾವು ಹೀಟ್ ಅಪ್ಲೈ ಮಾಡಲೇಬೇಕು. ಇವಾಗ ನಾವು ಯೂಸ್ ಮಾಡಿರುವಂಥ ಸ್ಪ್ರೇ ಬಂದು ಮೆಕ್ಯಾನಿಕಲ್, ಓಕೆನಾ, ಮೆಕ್ಯಾನಿಕ್ 530. ಸೊ ಇದು 100% ಅಂತ ಹೇಳ್ತಾರೆ, ಬಟ್ 100% ಇರಲ್ಲ. ಸೊ ನಾವು ಆನ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೀಟ್ ಮಾಡಿ ಆನ್ ಮಾಡಬೇಕು. ಇಲ್ಲಪ್ಪ ನೀವು ಒಂದು 5-10 ನಿಮಿಷ ವೇಟ್ ಮಾಡ್ತೀನಿ ಅಂತಂದ್ರೆ ಕೂಡ ಮಾಡ್ಬೋದು. ಮಾಡಿ ಹೀಟ್ರ್ ಗನ್ ಇಲ್ಲಪ್ಪ ಅಂದ್ರೆ 5-10 ನಿಮಿಷ ವೇಟ್ ಮಾಡಿ ಆನ್ ಮಾಡಿ ನೋಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ನನ್ನ ಹತ್ರ ಹೀಟ್ರ್ ಗನ್ ಐತಿ, 5 ನಿಮಿಷ ವೇಟ್ ಮಾಡೋಕ್ಕಿಂತ ಬೆಟ್ರೆ ಸ್ವಲ್ಪ ಹೀಟ್ ಮಾಡಿಬಿಡೋಣ, ಓಕೆನಾ. ಆ್ಯಂಡ್ ಬೋರ್ಡ್ ಟೆಂಪ್ರೇಚರ್ ಎಷ್ಟು ಇಡಬೇಕು ಆ್ಯಂಡ್ ಏರ್ ಎಷ್ಟು ಇಡಬೇಕು ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ದಾಗ ಬರುವಂಥ ಪ್ರತಿಯೊಂದು ವೀಡಿಯೋಸನ್ನು ನೋಡಿರಿ. ಯಾಕಪ್ಪ ಅಂದ್ರೆ ಎಲ್ಲ ವೀಡಿಯೋಸ್ದಾಗೂ ಹಾಕೋಕ್ಕಾಗಂಗಿಲ್ಲ, ಎಲ್ಲ ವೀಡಿಯೋಸ್ದಾಗೂ ಮಾಹಿತಿನೂ ಹೇಳೋಕ್ಕಾಗಲ್ಲ. ಸೊ ನಾನು ಹೀಟ್ ಮಾಡಿದ್ದೀನಿ ಆ್ಯಂಡ್ ಫೋನ್ ಕೂಡ ಆನ್ ಮಾಡಿ ನೋಡಿದೆ, ಫೋನ ಪ್ರಾಬ್ಲಮ ಸಾಲ್ವ್ ಆಗಿರಲಿಲ್ಲ. ಸೊ ನಾನು ಏನು ಮಾಡಿದೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಚೈನಾ ಫೋನ್ ಐತಿ. ಸೊ ಈ ಚೈನಾ ಫೋನ್ ಒಳಗಡೆ ನೀವು ಚೈನಾ ಫೋನ್ ಯಾವುದಾದ್ರೂ ತೊಗೋಬೋದು, ಬೇಸಿಕ್ ನಿಮ್ಮ ಹತ್ರ ಡೆಡ್ ಇರೋಂಥ ಫೋನ. ಆ ಫೋನ್ ಒಳಗಡೆ ಒಂದು 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸನ್ನು ಫೈಂಡ್ ಮಾಡಬೇಕಾಗತ್ತೆ. ಇವಾಗ ನಾನು ಆಲ್ರೆಡಿ ಫೈಂಡ್ ಮಾಡಿದ್ದೇನೆ. ಯಾಕಪ್ಪ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಬೋದು ಅಂತ ಹೇಳಿಕಿಂದ ನಾನು ಕೆಲವೊಂದು ಪಾರ್ಟನ್ನು ಕಟ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ನೋಡಿದಾಗ ಫೋನ್ ಆನ್ ಆಗಲಿಲ್ಲ. ಸೊ ಇವಾಗ ನಾನು ಒಂದು ಓಲ್ಡ್ ಬೋರ್ಡಿಂದ 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸ್ ತೆಗಿಯಾಕತ್ತೀನಿ. ನೋಡ್ಬೋದು ಇದು ನಿಯರ್ ಅಬೌಟ್ 7.9 ತನಕ ಐತಿ. ಇನ್ನೊಂದು ಚೆಕ್ ಮಾಡಿ ತೋರಿಸ್ತೀನಿ. ನೋಡ್ಬೋದು 8.92 ತೋರಿಸಾಕತ್ತೈತಿ. ನಿಯರ್ 10 ಕಿಲೋ ಓಮ್ಸ್. 10 ಕಿಲೋ ಓಮ್ಸ್ ಅಂದರೆ 8 ಕಿಲೋ ಓಮ್ಸ್, 9 ಕಿಲೋ ಓಮ್ಸ್ ಅಥವಾ 11-12 ಕಿಲೋ ಓಮ್ಸ್ ಇದ್ದರೂ ನಡೀತದೆ ಮ್ಯಾಕ್ಸ್, ಓಕೆನಾ. 10 ಕಿಲೋ ಓಮ್ಸ್ ನಿಯರ್ ಅಥವಾ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಒಂದು 2-3 ಓಮ್ಸ್ ಹೆಚ್ಚೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ನಡೀತದೆ. ಇವಾಗ ಈ 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸನ್ನು ರಿಮೂವ್ ಮಾಡ್ತೀನಿ. ಇದು ಎಲ್ಲ ಮದರ್ ಬೋರ್ಡ್ದಾಗೂ ಇದ್ದೇ ಇರ್ತದೆ, ಬಟ್ ನೀವು ಹುಡುಕ್ಬೇಕು ಅಷ್ಟೇ. ಓಕೆ, ಐ ಹೋಪ್ ನಿಮಗೆ ಕಾಣಿಸ್ತಾ ಇತ್ತು ಅಂದ್ಕೊಂಡಿನಿ. ಸೊ ಇದು 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸ್, ಓಕೆನಾ. ಇವಾಗ ಈ ರೆಸಿಸ್ಟೆನ್ಸನ್ನು ನಾವು ಈ ಏನು ಚಾರ್ಜಿಂಗ್ ಬ್ಯಾಟ್ರಿ ಕನೆಕ್ಟರ್ ಐತಿ, ಈ ಬ್ಯಾಟ್ರಿ ಕನೆಕ್ಟ್ರನ್ನ ID ಲೈನ್ ಮತ್ತು ನೆಗೆಟಿವ್ ಲೈನ್ ಈ ಎರಡರಲ್ಲೂ ಮಧ್ಯದಲ್ಲಿ ಇಟ್ಟು ಸಾಲ್ಡರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇದು ID ಲೈನ್, ನೆಗೆಟಿವ್ ಲೈನ್, ಇದು ಎರಡರ ಮಧ್ಯದಲ್ಲಿ ಇಟ್ಟು ಇದನ್ನು ಸಾಲ್ಡ್ರಿಂಗ್ ಮಾಡ್ಬೇಕು. ಇವಾಗ ನಾನು ಸಾಲ್ಡ್ರಿಂಗ್ ಪೇಸ್ಟ್ನ ಅಪ್ಲೈ ಮಾಡಿ ಹೀಟ್ ಮಾಡಿ ಇದನ್ನು ಸಾಲ್ಡ್ರ್ ಮಾಡ್ತೀನಿ, ಓಕೆ. ಸಾಲ್ಡರ್ ಮಾಡಿದ್ದೀನಿ. ಫೈನಲಿ ಫೋನ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಆನ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು ವೈಟ್ ಡಿಸ್ಪ್ಲೇ ಕೂಡ ಬರಲಿಲ್ಲ ಈ ಸಲ, ಓಕೆನಾ. ಬ್ಯಾಟ್ರಿ ಹಾಕಿದ ಕೂಡಲೇ ವೈಟ್ ಡಿಸ್ಪ್ಲೇ ಕೂಡ ಬಂದಿರಲಿಲ್ಲ. ಇನ್ನೊಂದು ಸಲ ನೀವು ವಿಡಿಯೋನ ಹಿಂದ್ಗಡೆ ಹೋಗಿ ನೋಡ್ಬೋದು, ವೈಟ್ ಡಿಸ್ಪ್ಲೇ ಕೂಡ ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗೈತಿ. ಇವಾಗ ನಾನು ನಿಮಗೆ ರೆಸಿಸ್ಟೆನ್ಸನ್ನು ಸಾಲ್ಡರ್ ಮಾಡಿದ್ರೂ ಕೂಡ ತೋರಿಸ್ತೀನಿ. ಯಾಕಪ್ಪ ನೀವು ವಿಡಿಯೋ ಫೇಕ್ ಅಂತ ಹೇಳ್ಬೋದು. ಕೆಲವೊಂದು ಪಾರ್ಟನ್ನು ನಾನಿಲ್ಲಿ ಕಟ್ ಮಾಡಿದ್ದೀನಿ. ಆ್ಯಂಡ್ ನೋಡ್ಬೋದು ಸ್ನೇಹಿತರೆ, ಫೋನ್ ನಮ್ಮದು ಆನ್ ಆಯಿತು. 100% ಪ್ರಾಬ್ಲಮ ಫಿಕ್ಸ್ ಆಯಿತು, ಓಕೆನಾ. ಇವಾಗ ನಾನು ಬ್ಯಾಟ್ರಿ ತೆಗೆದು ನಿಮಗೆ ತೋರಿಸ್ತೀನಿ ಸಾಲ್ಡರ್ ಮಾಡಿರೋದನ್ನು. ಆ್ಯಂಡ್ ವೈಟ್ ಡಿಸ್ಪ್ಲೇ ಕೂಡ ಪ್ರಾಬ್ಲಮ್ ಫಿಕ್ಸ್ ಆಗಿರೋದನ್ನು ತೋರಿಸ್ತೀನಿ. ನೋಡ್ಬೋದು ವೈಟ್ ಡಿಸ್ಪ್ಲೇ ಓಕೆ, ಫೋನ್ ಆನ್ ಐತಿ, ವೈಟ್ ಡಿಸ್ಪ್ಲೇ ಬರಲಿಲ್ಲ. ಇವಾಗ ನಾನು ಬ್ಯಾಟ್ರಿ ತೆಗಿತೀನಿ, ಓಕೆ. ಇನ್ನೊಂದು ಸಲ ಬ್ಯಾಟ್ರಿ ಹಾಕ್ತೀನಿ. ನೋಡ್ಬೋದು ವೈಟ್ ಡಿಸ್ಪ್ಲೇ ಬರಲಿಲ್ಲ, ಓಕೆನಾ. ಅಂದರೆ ಪ್ರಾಬ್ಲಮ್ ಕೂಡ ಫಿಕ್ಸ್ ಆಯಿತು, ಫೋನ್ ಕೂಡ ಆನ್ ಆಯಿತು. ಇವಾಗ ನಾನು ರೆಸಿಸ್ಟೆನ್ಸ್ ಸಾಲ್ಡರ್ ಮಾಡಿದ್ರೂ ಕೂಡ ತೋರಿಸ್ತೀನಿ ಅಂತ. ಯಾಕಪ್ಪ ಅಂದರೆ ನೀವು ಫೇಕ್ ಅಂತ ಹೇಳ್ಬೋದು ಈ ವಿಡಿಯೋನ, ಓಕೆ. ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ಸಾಲ್ಡರ್ ಮಾಡಿರುವಂಥ 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿರಿ ಬ್ಲ್ಯಾಕ್ ಕಲರ್ 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸ್. ಒಂದು ಕಡೆ ಸೈಡ ID ಲೈನ, ಇನ್ನೊಂದು ಕಡೆ ಸೈಡ ಬ್ಯಾಟ್ರಿ ಕನೆಕ್ಟ್ ಅದ ನೆಗೆಟಿವ್ ಸೈಡ್. ಸೊ ಒಂದು ಕಡೆ ಸಿಕ್ಕದಾಗಿರುವಂಥ ರೆಸಿಸ್ಟೆಂಟ್ ಐತಿ, ಒಂದು ಕಡೆ ಜಂಪರ್ ಮಾಡಲೇಬೇಕು. ಸೊ ಮಾಡಿದ್ದೀನಿ. ಫೋನ್ ಇವಾಗ ನಮ್ಮ ಫೈನಲಿ ಆನ್ ಆಗೈತೆ. ವೈಟ್ ಡಿಸ್ಪ್ಲೇ ಪ್ರಾಬ್ಲಮ್ ಕೂಡ ಹೋಗೈತಿ, ನೋಡ್ಬೋದು ಫೋನ್ ಆನ್ ಆಗಿದೆ. ಸೊ ಇದೇ ರೀತಿ ಮಾಡಿ ಪ್ರಾಬ್ಲಮನ್ನು ಫಿಕ್ಸ್ ಮಾಡ್ಬೋದು. ಬೇಸಿಕ್ ಟು ಬೇಸಿಕ್ ಕಲಿಬೇಕು, ಅಂದಾಗೆ ನಿಮ್ಗೆ ಸ್ಮಾರ್ಟ್ಫೋನ್ ಬಗ್ಗೆ ಗೊತ್ತಾಗುತ್ತೆ. ಬೇಸಿಕ್ ನಾಲೆಜ್ ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಸ್ಮಾರ್ಟ್ಫೋನಿಗೆ ಹೋಗ್ತಿದಪ್ಪ ಅಂದ್ರೆ ಬೇಸಿಕ್ ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ಸರಿನಾ, ಸ್ಮಾರ್ಟ್ಫೋನಲ್ಲಿ ಹೋದಾಗ ಕೂಡ ಬೇಸಿಕ್ ಬಗ್ಗೆ ಗೊತ್ತಿರಲೇಬೇಕು. ಅದಾಗಲೇ ನೀವು ಆ ಸ್ಮಾರ್ಟ್ಫೋನ್ ರಿಪೇರಿ ಮಾಡೋಕ್ಕೆ ಸಾಧ್ಯ. ಫೋನ್ ಫೈನಲಿ ನಮ್ಮದು ಆನ್ ಆಯಿತು. ಸೊ ಇದೇ ರೀತಿ ವೀಡಿಯೋಸ್ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್.